ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಪ್ರಭಾವಿ ವ್ಯಕ್ತಿಯಿಂದ ಬೆಂಬಲ ಇದೆ. ಪೂಜೆ ಮತ್ತು ಪ್ರಾರ್ಥನೆಗಳಲ್ಲಿ ಆಸಕ್ತಿ ಹೊಂದಿರುತ್ತೀರಿ. ತೀರ್ಥ ಯಾತ್ರೆಗೆ ಹೋಗುವ ಸಾಧ್ಯತೆಗಳಿವೆ. ವಿವೇಚನೆಯನ್ನ ಉಪಯೋಗಿಸಿ ಅದು ಪ್ರಯೋಜನಕಾರಿಯಾಗಿ ಸಾಬೀತಾಗುತ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ. ವೃಷಭ ರಾಶಿ. ಆಪ್ತರಿಂದಲೇ ವಿರೋಧ, ಕೌಟುಂಬಿಕ ಸಂತೋಷದ ಕಡೆಗೆ ಗಮನ, ಆತಂಕ ಮತ್ತು ಉದ್ವಿಗ್ನತೆ ಕಾಡುತ್ತದೆ. ತೊಂದರೆಗೆ ಸಿಲುಕಬೇಡಿ. ಆತುರದಿಂದ ನಷ್ಟ, ಕೆಲಸದಲ್ಲಿ ಸೋಮಾರಿತನ ಕಾಡಬಹುದು. ಮಿಥುನ ರಾಶಿ. ಆರೋಗ್ಯ ದುರ್ಬಲವಾಗಿರುತ್ತದೆ. ಗಾಯ ಮತ್ತು ಅಪಘಾತದಿಂದ ನಷ್ಟ ಆಗುವ ಸಾಧ್ಯತೆಗಳಿವೆ. ಕೆಲಸ ಮಾಡುವಾಗ ಅಜಾಗರೂಕರಾಗಿ ಇರಬೇಡಿ. ಪೂರ್ಣಗೊಳ್ಳುವ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಬಹುದು. ವಿವಾದಗಳನ್ನು ತಪ್ಪಿಸಿ. ಕರ್ಕಾಟಕ ರಾಶಿ. ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಯಾರಿಂದಲೂ ಪ್ರಚೋದನೆ ಒಳಗಾಗಬೇಡಿ. ನಿಮ್ಮ ವಿವೇಚನೆಯನ್ನು ಉಪಯೋಗಿಸಿ ಆದಾಯ ಉಳಿಯುತ್ತದೆ. ನಿಮಗೆ ಕುಟುಂಬದ ಬೆಂಬಲ ಸಿಗುತ್ತದೆ. ವ್ಯವಹಾರ ಚೆನ್ನಾಗಿರುತ್ತದೆ. ಸಿಂಹ ರಾಶಿ. ಕುಟುಂಬದ ಕಾಳಜಿ ಇರುತ್ತದೆ. ಹಿರಿಯ ವ್ಯಕ್ತಿಯಿಂದ ಮಾರ್ಗದರ್ಶನ ಮತ್ತು ಬೆಂಬಲ ಸಿಗುತ್ತದೆ. ಸಂಗಾತಿಯಿಂದ ಬೆಂಬಲ ಸಿಗುವಂತ ದಿನ. ಕುಟುಂಬದಲ್ಲಿ ಸಂತೋಷ ಇದೆ. ಕನ್ಯಾ ರಾಶಿ. ಹೊರಗೆ ಹೋಗಬೇಕೆಂಬ ಭಾವನೆ ಬರುವುದು. ಸಹೋದರರೊಂದಿಗೆ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ. ವ್ಯವಹಾರವು ಲಾಭದಾಯಕವಾಗಿರುತ್ತದೆ. ಕಠಿಣ ಪದಗಳನ್ನ ಉಪಯೋಗಿಸಬೇಡಿ. ಮಕ್ಕಳಿಂದ ನಿಮಗೆ ಸಂತೋಷದ ದಿನ. ತುಲಾ ರಾಶಿ. ವ್ಯವಹಾರಗಳಲ್ಲಿ ಆತುರ ಬೇಡ. ಸಮಯಕ್ಕೆ ಸರಿಯಾಗಿ ಅಗತ್ಯ ವಸ್ತು ಸಿಗದ ಕಾರಣ ಕೋಪಗೊಳ್ಳುವ ಸಾಧ್ಯತೆಗಳಿವೆ. ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ವ್ಯವಹಾರಗಳು ದೊಡ್ಡ ಲಾಭವನ್ನ ನೀಡುತ್ತವೆ. ವೃಶ್ಚಿಕ ರಾಶಿ. ಪ್ರಗತಿಯ ಹಾದಿ ಸುಗಮವಾಗಿರುತ್ತದೆ. ವ್ಯವಹಾರವು ನಿಮ್ಮ ಇಚ್ಛೆಯಂತೆ ನಡೆಯುತ್ತದೆ. ದೊಡ್ಡ ಕೆಲಸ ಮಾಡಬೇಕೆಂದು ನಿಮಗೆ ಅನಿಸುತ್ತದೆ. ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಆದಾಯ ಹೆಚ್ಚಾಗುತ್ತದೆ. ಧನುರಾಶಿ. ಸೃಜನಶೀಲ ಕೆಲಸಗಳು ಯಶಸ್ಸು ಕಾಣುತ್ತವೆ. ಹಿರಿಯ ವ್ಯಕ್ತಿಯಿಂದ ಮಾರ್ಗದರ್ಶನ. ಪ್ರಯಾಣವು ಮನೋರಂಜನೆಯನ್ನು ನೀಡುತ್ತದೆ. ಪಾರ್ಟಿಗಳು ಮತ್ತು ಪಿಕ್ನಿಕ್ ಗಳನ್ನು ಆನಂದಿಸುತ್ತೀರಿ. ನಿಮ್ಮ ನೆಚ್ಚಿನ ಆಹಾರವನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಮಕರ ರಾಶಿ. ಸ್ನೇಹಿತರೊಂದಿಗೆ, ಕುಟುಂಬ ಸದಸ್ಯರೊಂದಿಗೆ ಆಹ್ಲಾದಕರ ಸಮಯ ಇರುತ್ತದೆ. ವ್ಯವಹಾರ ಉತ್ತಮವಾಗಿ ಜರುಗುತ್ತದೆ. ಮನೆಯಲ್ಲಿ ಮತ್ತು ಹೊರಗೆ ಸಂತೋಷದ ದಿನ. ಕುಂಭರಾಶಿ. ಕೆಟ್ಟ ಸುದ್ದಿ ಇದೆ. ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ಆರೋಗ್ಯ ದುರ್ಬಲವಾಗಿರುತ್ತದೆ. ಆದಾಯ ಕಡಿಮೆ ಆಗಬಹುದು. ನಕಾರಾತ್ಮಕ ಹೆಚ್ಚಾಗುತ್ತದೆ. ವಿವಾದಗಳು ತೊಂದರೆ ಉಂಟು ಮಾಡುತ್ತವೆ. ಕೊನೆಯದಾಗಿ ಮೀನರಾಶಿ. ಆತುರದಿಂದ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ. ಅನಗತ್ಯ ತೊಂದರೆಗಳು ಆಗುವ ಸಾಧ್ಯತೆಗಳಿವೆ. ಇತರರ ಮಾತುಗಳಿಂದ ಪ್ರಭಾವಿತರಾಗಬೇಡಿ. ತಾಳ್ಮೆಯಿಂದ ವ್ಯವಹರಿಸಿ. ಸಮಯ ಸುಧಾರಿಸುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.